ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಕುಂಭ ರಾಶಿ, ಕುಂಭ ಲಗ್ನ. ಫೆಬ್ರವರಿ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನುವಂಥ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ತಿಂಗಳು ಕುಂಭ ರಾಶಿ, ಕುಂಭ ಲಗ್ನದವರಿಗೆ ಮಿಶ್ರ ಫಲವನ್ನ ನೀವು ನಿರೀಕ್ಷೆ ಮಾಡಬಹುದು. ಯಾವ ರೀತಿಯ ಫಲಗಳನ್ನ ನೀವು ನಿರೀಕ್ಷೆ ಮಾಡಬಹುದು? ನೋಡಿ, ಮುಖ್ಯವಾಗಿ ನಿಮ್ಮ ಒಂದು ವ್ಯಕ್ತಿತ್ವದಲ್ಲಿ ದೊಡ್ಡ ಬದಲಾವಣೆಯನ್ನ ತರುವಂತಹ ತಿಂಗಳಾಗಿರುತ್ತೆ. ನಿಮ್ಮ ಯೋಚನೆಗಳಾಗಿರ್ಬೋದು, ನಿಮ್ಮ ಆರೋಗ್ಯದ ವಿಚಾರದಲ್ಲಾಗಿರ್ಬೋದು, ನೀವು ನೋಡುವಂತಹ ದೃಷ್ಟಿಕೋನದಲ್ಲೆಲ್ಲ ಪರಿವರ್ತನೆಯಾಗುವಂತಹ ತಿಂಗಳಾಗಿರುತ್ತೆ. ಹಾಗೆ ನಿಮ್ಮ ಒಂದು ಇಷ್ಟಾರ್ಥಗಳಾಗಿರುವುದು, ಹಣಕಾಸಿನ ವಿಚಾರದಲ್ಲೂ ಕೆಲವೊಂದು ಬದಲಾವಣೆಗಳನ್ನ ನೋಡುವಂತದ್ದಾಗಿದೆ. ಜೊತೆಗೆ ನಿಮ್ಮ ಸುಖ ಸೌಕರ್ಯಗಳಲ್ಲಿ ಕೆಲವೊಂದು ಅಭಿವೃದ್ಧಿ ಮತ್ತೆ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನ ನೋಡುವಂಥದ್ದು ಈ ಬರುವಂತಹ ತಿಂಗಳಲ್ಲಿ. ಈ ಬರುವಂತಹ ತಿಂಗಳಲ್ಲಿ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಜವಾಬ್ದಾರಿ ಮತ್ತೆ ವೃತ್ತಿಯಲ್ಲಿ ಬದಲಾವಣೆಗಳನ್ನು ನೋಡುವಂಥದ್ದು. ಜೊತೆಗೆ ದೂರದ ಪ್ರಯಾಣಗಳಾಗಿರ್ಬೋದು, ಭಾಗ್ಯನೂ ಕೂಡ ವೃದ್ಧಿಯಾಗುವಂತಹ ಅವಕಾಶಗಳಿದೆ. ಕೆಲವೊಂದು ಹೂಡಿಕೆ ಮಾಡುವಂತಹ ಯೋಗ ಅವಕಾಶಗಳು ಕೂಡ ಬರುವಂತಹ ತಿಂಗಳಲ್ಲಿ ನೀವು ನಿರೀಕ್ಷೆ ಮಾಡಬಹುದು. ನಿಮ್ಮ ವೈಯಕ್ತಿಕವಾದಂತಹ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ ನೋಡಿ. ಈ ಬರುವಂತಹ ತಿಂಗಳಲ್ಲಿ ಕೆಲವೊಂದು ಒತ್ತಡಗಳನ್ನ ತಗೊಳ್ಳುವಂಥದ್ದಾಗಿರ್ಬೋದು, ಮಾನಸಿಕ ಒತ್ತಡಗಳಾಗಿರ್ಬೋದು, ಮತ್ತೆ ಸುಮಾರಷ್ಟು ಸ್ಟ್ರೆಸ್‌ಗಳನ್ನ ತಗೊಂಡು ಕೆಲಸ ಕಾರ್ಯಗಳನ್ನ ಮಾಡುವಂಥದ್ದಾಗಿರುತ್ತೆ. ಈ ಬರುವಂತಹ ತಿಂಗಳಲ್ಲಿ ನಿಮಗೆ ಅಧಿಕವಾದಂತಹ ಜವಾಬ್ದಾರಿ ಬೇಡ ಅಂದ್ರೂ ಕೂಡ ನಿಮಗೆ ಹೊರೆ ಬೀಳುವಂತಹ ತಿಂಗಳಾಗಿರುತ್ತೆ. ಜೊತೆಗೆ ನಿಮ್ಮ ಒಂದು ಸಾಮರ್ಥ್ಯವನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡುವಂತಹ ಒಂದು ಯೋಗ್ಯತೆ, ಆ ಶಕ್ತಿ ಕುಂಭರಾಶಿ, ಕುಂಭ ಲಗ್ನದವರಿಗಿರುತ್ತೆ. ಹಾಗಾಗಿ ಈ ಬರುವಂತಹ ತಿಂಗಳಲ್ಲಿ ನಿಮಗೆ ತುಂಬಾ ಉತ್ತಮವಾದಂತಹ ಬದಲಾವಣೆಗಳ ಜೊತೆಗೆ ಹೆಚ್ಚಿನ ಒತ್ತಡವನ್ನು ಕೂಡ ನೋಡುವಂತಹ ಸಾಧ್ಯತೆ ಇದೆ. ಹಣಕಾಸಿನ ವಿಚಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಅನುಕೂಲಗಳು ಕೂಡ ಇದೆ. ಹಿಂದೆ ಮಾಡಿದಂತಹ ಒಂದು ಹೂಡಿಕೆ ಆಗಿರ್ಬೋದು, ವ್ಯವಹಾರಗಳಲ್ಲಿ ದುಡ್ಡು ಕಾಸು ಹರಿದು ಬರುತ್ತೆ. ಆದರೆ ಮುಂದೆ ಬರುವಂತಹ ದಿನಗಳಲ್ಲಿ ನಿಮಗೆ ಕೆಲವೊಂದು ಒತ್ತಡವನ್ನ ಬೀಳುವಂತಹ ಸಾಧ್ಯತೆ ಇರುತ್ತೆ. ಎದುರಿನ ವ್ಯಕ್ತಿಯ ಒತ್ತಡಗಳಾಗಿರ್ಬೋದು, ದುಡ್ಡು ಕಾಸಿನ ವಿಚಾರದಲ್ಲಿ ಕೆಲವೊಂದು ಲೋನ್‌ಗಳನ್ನ ತೀರಿಸಬೇಕಾದಂತದ್ದಾಗಿರ್ಬೋದು, ಬ್ಯಾಂಕ್‌ಗಳ ಓಡಾಟಗಳನ್ನು ಕೂಡ ನೀವು ಬರುವಂತಹ ತಿಂಗಳಲ್ಲಿ ನಿರೀಕ್ಷೆ ಮಾಡಬಹುದು. ಜೊತೆಗೆ ನಿಮ್ಮ ಶುಕ್ರ ನಿಮ್ಮ ಒಂದು ಆಸಕ್ತಿಗೆ ತಕ್ಕಂಗೆ ಖರ್ಚುಗಳನ್ನು ನಿಮ್ಮ ಸುಖ ಸೌಕರ್ಯಗಳಲ್ಲಿ ಅನಿವಾರ್ಯತೆಯಿಂದಾಗಿ ಖರ್ಚುಗಳನ್ನು ಮಾಡಬೇಕಾಗತ್ತೆ. ವಿನಾಕಾರಣ ಖರ್ಚುಗಳನ್ನ ನೋಡುವಂತದ್ದಾಗಿರುತ್ತೆ. ಮಕ್ಕಳ ವಿಚಾರದಲ್ಲೂ ಕೂಡ ಖರ್ಚುಗಳನ್ನ ನಿರೀಕ್ಷೆ ಮಾಡುವಂತದ್ದಾಗಿರ್ಬೋದು. ಹಣಕಾಸಿನ ಒಂದು ಖರ್ಚಿನ ಮೇಲೆ ಬರುವಂತಹ ತಿಂಗಳಲ್ಲಿ ನೀವು ನಿಗಾ ವಹಿಸ್ಕೋಬೇಕಾಗತ್ತೆ. ಕುಟುಂಬದವರ ಆರೋಗ್ಯದಲ್ಲೂ ಕೂಡ ಕೆಲವೊಂದು ದುಡ್ಡು ಕಾಸಿನ ಖರ್ಚುಗಳನ್ನು ನೀವು ನಿರೀಕ್ಷೆ ಮಾಡಬಹುದು. ಹಾಗೆ ನಿಮ್ಮ ಒಂದು ಅಂದುಕೊಂಡಂತಹ ಕೆಲಸ ಕಾರ್ಯಗಳಾಗಿರ್ಬೋದು, ನಿಮ್ಮ ಸಂಬಂಧಗಳಾಗಿರ್ಬೋದು, ಅದರ ಮೇಲೆ ಹೆಚ್ಚಿನ ಒಂದು ಪ್ರಯತ್ನ ಮಾಡ್ತೀರಾ. ಹೊಸ ಒಂದು ಸಂಬಂಧಗಳನ್ನ ಬೆಳೆಸುವಂತದ್ದಾಗಿರ್ಬೋದು. ನೀವು ಅಂದುಕೊಂಡಂತಹ ಒಂದು ಕೆಲಸ ಕಾರ್ಯಗಳು ಪ್ರಗತಿಯ ಕಡೆಗೆ ಹೋಗುವಂತದ್ದಾಗಿರುತ್ತೆ. ಕೆಲವೊಂದು ರಿಸಲ್ಟ್ ಬರದೇ ಇದ್ರೂ ಕೂಡನು ಅವು ನಿಮ್ಗೆ ಪ್ರೋಗ್ರೆಸಿವ್ ಆಗಿರುತ್ತೆ. ಸೊ ಹಾಗಾಗಿ ಕೆಲಸ ಕಾರ್ಯಗಳ ಮೇಲೆ ಹೆಚ್ಚಿನ ಒಂದು ಫೋಕಸ್ ಆಗಿರ್ಬೋದು, ಅದರ ಬಗ್ಗೆ ನೀವು ಗಮನ ಕೊಡಬೇಕು ಬರುವಂತಹ ತಿಂಗಳಲ್ಲಿ. ಜೊತೆಗೆ ನಿಮಗೆ ಸಹಕಾರದ ಕೊರತೆ ಇರುತ್ತೆ. ಯಾರು ನಿಮಗೆ ಸಹೋದ್ಯೋಗಿಗಳಾಗಿರ್ಬೋದು, ಮಿತ್ರರಾಗಿರ್ಬೋದು, ಅವರಿಂದ ಸ್ವಲ್ಪ ಮಟ್ಟಿಗೆ ತಾತ್ಕಾಲಿಕವಾಗಿ ನಿಮ್ಗೆ ಅಷ್ಟೊಂದು ಸಪೋರ್ಟ್ ಸಿಗಲ್ಲ. ಹಾಗಾಗಿ ನಿಮ್ಮ ಸ್ವಂತದ ಸಾಮರ್ಥ್ಯ, ನಿಮ್ಮ ಒಂದು ಯೋಚನೆ ಮತ್ತೆ ನೀವು ಮಾಡುವಂತಹ ಪ್ರಯತ್ನದ ಮೇಲೆ ಬರುವಂತಹ ತಿಂಗಳಲ್ಲಿ ನೀವು ಗಮನ ಕೊಡಬೇಕಾಗತ್ತೆ. ಹಾಗಾಗಿ ಬೇರೆಯವರಿಗೆ ಕೊಟ್ಟ ಕೆಲಸ ಕಾರ್ಯಗಳಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಹದಗೆಡುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ಹೆಚ್ಚಿನ ಜವಾಬ್ದಾರಿ ಈ ಬರುವಂತಹ ತಿಂಗಳಲ್ಲಿ ನಿಮಗೆ ಬರುತ್ತೆ. ಉದ್ಯೋಗದಲ್ಲಾಗಿರ್ಬೋದು, ನಿಮ್ಮ ದಲ್ಲಾಗಿರ್ಬೋದು, ಎದುರಿನ ವ್ಯಕ್ತಿಯ ನಿಮ್ಮ ಮೇಲೆ ಹೆಚ್ಚಿನ ಒತ್ತಡವನ್ನ ಹಾಕ್ತಿರ್ತಾನೆ. ಸೊ ಹಾಗಾಗಿ ಅಧಿಕವಾದಂತಹ ಜವಾಬ್ದಾರಿಯನ್ನ ತಗೋತೀರಾ. ಆದ್ರೆ ಅದನ್ನ ನಿರ್ವಹಣೆ ಮಾಡುವಂತಹ ಒಂದು ಶಕ್ತಿ, ಸಾಮರ್ಥ್ಯದಲ್ಲಿ ಏರುಪೇರುಗಳನ್ನ ನೋಡುವಂತದ್ದಾಗಿರುತ್ತೆ. ಹಾಗಾಗಿ ನಿಮಗೆ ಎಷ್ಟು ಆಗುತ್ತೋ ಅಷ್ಟೇ ಮಾತ್ರ ಕೆಲಸ ಕಾರ್ಯಗಳ ಜವಾಬ್ದಾರಿ ತಗೊಳ್ಳಿ. ಇಲ್ಲಾಂದ್ರೆ ಕೆಲವೊಂದು ನಿಮ್ಮ ಒಂದು ಕಮಿಟ್ಮೆಂಟ್ ಕೊಟ್ಟಿರ್ತೀರ, ಅದನ್ನ ಫುಲ್ಫಿಲ್ ಮಾಡಕ್ ಆಗೋದಿಲ್ಲ ಈ ಬರುವಂತಹ ತಿಂಗಳು. ಹಾಗಾಗಿ ಹಿತಮಿತವಾಗಿ ನಿಮ್ಮ ಒಂದು ಜವಾಬ್ದಾರಿಯನ್ನ ತಗೊಳ್ಳಿ. ಜೊತೆಗೆ ಕೆಲವೊಂದು ಬೇರೆಯವರಿಗೆ ಕೆಲಸ ಕಾರ್ಯಗಳು ಕೊಟ್ರೆ ನಿಮಗೆ ಅವರು ಇನ್‌ಕಂಪ್ಲೀಟ್ ಮಾಡದೇ ಇರುವಂತದ್ದಾಗಿರ್ಬೋದು, ಅವರಿಂದಾಗಿ ನಿಮ್ಮ ಒಂದು ಹೆಸರು, ಕೀರ್ತಿ, ಗೌರವಕ್ಕೆ ಧಕ್ಕೆ, ಮಾನಹಾನಿಗಳಾಗುವಂತಹ ಸಾಧ್ಯತೆ ಇರುತ್ತೆ. ಕೆಲಸ ಕಾರ್ಯಗಳೆಲ್ಲ ಮಾಡಿರ್ತೀರ. ಪ್ರಮೋಷನ್ ಎಕ್ಸ್‌ಪೆಕ್ಟೇಷನ್ ಮಾಡ್ತಿರ್ತೀರಾ. ಇಲ್ಲಾಂದ್ರೆ ಅದರಿಂದ ಯಾವುದೋ ಒಂದು ರೀತಿಯ ಒಂದು ರಿವಾರ್ಡ್ ಬರಕ್ಕೆ ವಿಳಂಬಗಳಾಗತ್ತೆ. ಹಾಗಾಗಿ ಮಾಡಿದಂತ ಕೆಲಸ ಕಾರ್ಯಗಳಲ್ಲೂ ಕೂಡ ಒಂದು ರೀತಿಯ ಒಂದು ಹೆಸರು, ಕೀರ್ತಿ, ಗೌರವ ಹಿನ್ನಡೆ ಆಗುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ತಾಳ್ಮೆ ಇಡಬೇಕಾಗತ್ತೆ ಬರುವಂತ ತಿಂಗಳಲ್ಲಿ. ಪ್ರತಿ ಕೆಲಸ ಕಾರ್ಯಗಳಿಗೆ ಕೂಡನು ಮರುಪ್ರಯತ್ನದ ಅನಿವಾರ್ಯತೆ ಇರುತ್ತೆ ಈ ಬರುವಂತಹ ತಿಂಗಳಲ್ಲಿ. ಹಾಗಾಗಿ ಒಂದು ಅಟೆಂಪ್ಟ್ ಅಲ್ಲಿ ನೀವು ಫೇಲ್ ಆದ್ರೂ ಕೂಡನು ಮತ್ತೆ ಪ್ರಯತ್ನ ಪಡಿ. ಅದರಲ್ಲಿ ಸಕ್ಸಸ್ ಅನ್ನ ನೋಡುವಂತದ್ದಾಗಿರುತ್ತೆ. ಯಾಕಂದ್ರೆ ಶನಿ, ಬುಧ, ರವಿ ಈ 3 ಗ್ರಹಗಳು ನಿಮ್ಮ ರಾಶಿ ಲಗ್ನದಿಂದ ಸಂಚಾರ ಆಗ್ತಿರೋದ್ರಿಂದ ಸ್ವಲ್ಪ ಓಡಾಟ, ಒಂದು ಜಗ್ಗಾಟ ಇದರಿಂದಾಗಿ ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿಯಾಗುತ್ತೆ. ಹಾಗಾಗಿ ಯಾವುದೇ ರೀತಿಯ ಸೆಲ್ಫ್ ಕಾನ್ಫಿಡೆನ್ಸ್‌ನ ನೀವು ಕುಗ್ಗಿಸ್ಕೋಬೇಡಿ ಬರುವಂತಹ ತಿಂಗಳಲ್ಲಿ. ಜೊತೆಗೆ ಸಂಬಂಧಗಳಾಗಿರ್ಬೋದು, ಪತಿ ಪತ್ನಿಯರ ಸಂಬಂಧ ಆಗಿರ್ಬೋದು, ಮಿತ್ರರ ಜೊತೆಗೆ ಸಂಬಂಧ, ಅವರಿಂದ ಸ್ವಲ್ಪ ಮಟ್ಟಿಗೆ ತಾತ್ಕಾಲಿಕವಾಗಿ ದೂರ ಉಳಿಯುವಂತದ್ದಾಗಿರುತ್ತೆ. ಸೊ ಹಾಗಾಗಿ ಅದನ್ನ ಸರಿ ಮಾಡ್ಕೊಳ್ಳುವಂತದ್ದಾಗಿರ್ಬೋದು. ಮತ್ತೆ ನಿಮಗೆ ಮರುಭೇಟಿ ನಿಮ್ಮ ಪತಿ ಪತ್ನಿಯ ಸಂಬಂಧದಲ್ಲಾಗಿರ್ಬೋದು, ಮಿತ್ರರ ಜೊತೆ ಆಗಿರ್ಬೋದು,
ಎದುರಿನ ವ್ಯಕ್ತಿ ನಿಮ್ಮನ್ನೇ ಹುಡುಕಿಕೊಂಡು ಬರುವಂತಹ ಒಂದು ಯೋಗ ಈ ಬರುವಂತಹ ತಿಂಗಳಲ್ಲಿದೆ. ಹಾಗಾಗಿ ನಿಮ್ಮ ಒಂದು ಯಾವ ವ್ಯವಹಾರದ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, ಬಿಸ್ನೆಸ್ ಮಾಡಿರ್ತೀರಾ, ಅಂತ ವ್ಯವಹಾರಗಳನ್ನ ನೀವು ಸ್ವಂತದ ಜವಾಬ್ದಾರಿಯುತ ತಗೊಂಡು ನಡೆಸಬೇಕಾದಂಥದ್ದಿರುತ್ತೆ. ಹಾಗೆ ಎದುರಿನ ವ್ಯಕ್ತಿಯ ಒಂದು ಸಾಮರ್ಥ್ಯದಲ್ಲಿ ಏರುಪೇರುಗಳನ್ನ ನೋಡುವಂಥದ್ದಾಗಿರುತ್ತೆ. ಹಾಗಾಗಿ ಎಲ್ಲಾ ಕೆಲಸ ಕಾರ್ಯಗಳು ನಿಮಗೆ ಹೆಚ್ಚಿನ ಹೊರೆ, ಜವಾಬ್ದಾರಿಯಿಂದ ನೀವೇ ನಿರ್ವಹಣೆ ಮಾಡಬೇಕಾಗಿರುತ್ತೆ ನಿಮ್ಮ ಈ ಬರುವಂತಹ ತಿಂಗಳು. ಹಾಗಾಗಿ ವ್ಯಾಪಾರದಲ್ಲಾಗಿರ್ಬೋದು, ಕುಟುಂಬದಲ್ಲಾಗಿರ್ಬೋದು, ನೀವು ಮಾಡುವಂತಹ ಜಾಬಲ್ಲಾಗಿರ್ಬೋದು, ಈ ಜವಾಬ್ದಾರಿ ಕುಂಭರಾಶಿ, ಕುಂಭ ಲಗ್ನಗಳಿಗೆ ಬರುವಂತಹ ತಿಂಗಳಲ್ಲಿ ಅಧಿಕವಾಗಿರುತ್ತೆ. ಜೊತೆಗೆ ನಿಮ್ಮ ಹೆಸರು, ಕೀರ್ತಿ, ಗೌರವದ ಬಗ್ಗೆ ನಿಮಗೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ನಿಮ್ಮ ಒಂದು ಸಾಮರ್ಥ್ಯಕ್ಕೆ ತಕ್ಕಂಗೆ ನಿಮ್ಮ ಕೆಲಸ ಕಾರ್ಯಗಳು ಕೂಡ ಬರುತ್ತೆ. ಆದ್ರೆ ಅದನ್ನ ಕಂಪ್ಲೀಟ್ ಮಾಡದೇ ಇರುವಂತದ್ದಿರುತ್ತೆ. ಜೊತೆಗೆ ನಿಮ್ಮ ಒಂದು ಸಂತಾನದ ವಿಚಾರದಲ್ಲಿ ಹೆಚ್ಚಿನ ಚಿಂತೆ, ಮತ್ತೆ ನಿಮ್ಮ ಒಂದು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಒಂದು ಎಲ್ಲೋ ಒಂದು ರೀತಿಯಲ್ಲಿ ಚಿಂತೆಯನ್ನ ಮಾಡುವಂತಹದ್ದಿರುತ್ತೆ. ಸಂಬಂಧಗಳು ಕೆಲವೊಂದು ಈ ಸಂಬಂಧಪಟ್ಟಂತ ವಿಚಾರದಲ್ಲಿ ಏರುಪೇರುಗಳನ್ನು ನೋಡುತ್ತೆ. ಹಾಗಾಗಿ ಸುಮಾರಷ್ಟು ಮಾತಾಗಿರ್ಬೋದು, ನಿಮ್ಮ ಆಡುವಂತಹ ನುಡಿ ಆಗಿರ್ಬೋದು, ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಬೇರೆಯವರಿಗೆ ಸ್ವಲ್ಪ ಕಸಿವಿಸಿ ಮಾಡುವಂತಹ ಮಾತು, ಇಲ್ಲಾಂದ್ರೆ ನೀವು ಆಡಿದಂತಹ ಮಾತಿಂದ ಅವರಿಗೆ ಸ್ವಲ್ಪ ಮಟ್ಟಿಗೆ ಮಾನಹಾನಿ ಆಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ನೀವು ಕೆಲಸ ಕಾರ್ಯಗಳನ್ನ ಮಾಡ್ಕೋಬೇಕು. ಜೊತೆಗೆ ಸಮಾಜದಲ್ಲಿ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಮಾಡಿದ್ರೆ ನಿಮಗೆ ಉತ್ತಮವಾದಂತಹ ಗೌರವ ಆಗಿರ್ಬೋದು. ನೀವು ಮಾಡಿದಂತಹ ಕೆಲಸ ಕಾರ್ಯಗಳಿಗೆ ಪ್ರಶಂಸೆ ಕೂಡನು ವಿಳಂಬದಿಂದ ಬರುತ್ತೆ. ಲೀಗಲ್ ಮ್ಯಾಟರ್ಸು, ಡಿಸ್ಪ್ಯೂಟ್ಸ್‌ಗಳು ಈ ಬರುವಂತಹ ತಿಂಗಳಲ್ಲೂ ಕೂಡ ಹಾಗೇ ನಡೆಯುವಂತಹ ಸಾಧ್ಯತೆ ಇರುತ್ತೆ. ಅದರಿಂದ ಸ್ವಲ್ಪ ಮಟ್ಟಿಗೆ ತಾಳ್ಮೆ ಇರಬೇಕು. ಮುಂದೆ ಬರುವಂತಹ ದಿನಗಳಲ್ಲಿ ಯಾವುದಾದ್ರೂ ಲೀಗಲ್ ಮ್ಯಾಟರ್ಸ್ ಇದ್ರೆ ಅದಕ್ಕೆ ಮತ್ತೆ ನೀವು ಮರುಪ್ರಯತ್ನ ಮಾಡೋದಾಗಿರ್ಬೋದು. ಯಾವುದಾದ್ರೂ ಒಂದು ಮಾರ್ಗವನ್ನು ಹುಡುಕಿಕೊಳ್ಳುವಂತಹ ಪ್ರಯತ್ನ ಮಾಡಿದ್ರೆ ಉತ್ತಮ. ಆರೋಗ್ಯದ ಮೇಲೆ ಹೆಚ್ಚಿನ ಒಂದು ಪ್ರಭಾವ ಬೀರುವಂತಹ ತಿಂಗಳಾಗಿರುತ್ತೆ. ನಿಮ್ಮ ಆರೋಗ್ಯದಲ್ಲಿ ಕೆಲವೊಂದು ಏರುಪೇರುಗಳನ್ನು ನೋಡುವಂಥದ್ದಾಗಿರ್ಬೋದು. ತಲೆನೋವಾಗಿರ್ಬೋದು, ಜೊತೆಗೆ ಮೈಗ್ರೇನ್ ಬರುವಂಥದ್ದಾಗಿರ್ಬೋದು, ನರಗಳ ಸಂಬಂಧಪಟ್ಟಂತಹ ಸಮಸ್ಯೆ, ಬೆನ್ನೋವು, ಬ್ಯಾಕ್ ಪೇನು, ಕತ್ತು ನೋವು ಬರುವಂಥದ್ದು, ಮತ್ತೆ ಹಲ್ಲಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ನೋಡುವಂಥದ್ದು. ಸ್ತ್ರೀಯರಲ್ಲಿ ಮುಖ್ಯವಾಗಿ ಹಾರ್ಮೋನಲ್ ಬದಲಾವಣೆಗಳಾಗಿರ್ಬೋದು, ಥ್ರೋಟ್‌ಗೆ ಸಂಬಂಧಪಟ್ಟಂತ ಇನ್ಫೆಕ್ಷನ್‌ಗಳನ್ನ ನೋಡುವಂಥದ್ದಾಗಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ. ವೃದ್ಧರು ಅವರಿಗೆ ಸ್ವಲ್ಪ ಮಟ್ಟಿಗೆ ಪೆಟ್ಟು ಬೀಳುವಂತಹ ಸಾಧ್ಯತೆಗಳನ್ನು ಕೂಡ ಈ ಬರುವಂತಹ ತಿಂಗಳಲ್ಲಿ ನಿರೀಕ್ಷೆ ಮಾಡಬಹುದು. ಏನು ಪರಿಹಾರವನ್ನ ಮಾಡಬೇಕು ನೋಡಿ, ಮುಖ್ಯವಾಗಿ ಬರುವಂತಹ ತಿಂಗಳಲ್ಲಿ ನೀವು ಈಶ್ವರನ ಆರಾಧನೆ ಮಾಡಿ. ಪ್ರತಿ ಸೋಮವಾರ ಈಶ್ವರನಿಗೆ ಜಲಾಭಿಷೇಕವನ್ನ ಮಾಡಿದ್ರೆ ನಿಮಗೆ ಮಾನಸಿಕ ಸ್ಥಿರತೆಯನ್ನ ನೋಡ್ತೀರಾ, ಮತ್ತೆ ಯಾವುದೇ ರೀತಿಯ ಒತ್ತಡದಿಂದ ಆಚೆ ಬರೋಕ್ಕೆ ಅನುಕೂಲ ಆಗತ್ತೆ. ಹಾಗೆ ಪ್ರತಿ ಮಂಗಳವಾರ ಮತ್ತೆ ಶನಿವಾರ ಶನೈಶ್ಚರನಿಗೆ ಪರಿಹಾರವನ್ನ ಮಾಡ್ಕೊಳ್ಳಿ. ಪ್ರತಿ ಶನಿವಾರ ಒಂದು ಆಂಜನೇಯನ ಸ್ತುತಿಯನ್ನ ಪಠನೆ ಮಾಡಿ. ಅದರಿಂದ ತುಂಬಾ ಉತ್ತಮವಾದಂತಹ ಒಂದು ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನ ನೋಡ್ಬೋದು. ಅದರ ಜೊತೆಗೆ ನೀವು ಬರುವಂತಹ ತಿಂಗಳಲ್ಲಿ ಶುಕ್ರ ರತ್ನವನ್ನ ಧಾರಣೆ ಮಾಡಿ. ಡೈಮಂಡ್ ಆಗಿರ್ಬೋದು, ಜರ್ಕಾನ್ ಆಗಿರ್ಬೋದು. ಇದರಿಂದ ನಿಮ್ಮ ಕುಟುಂಬದ ಸಹಕಾರ ಮತ್ತೆ ಭಾಗ್ಯೋದಯ ಕೂಡ ಆಗುವಂತಹ ಯೋಗಗಳಿದೆ. ಹೇಳಿದಂತ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.